ಅಯೋಧ್ಯೆ ರಾಮ ಮಂದಿರ ಇದು ಹಿಂದೂಗಳ ಪಾಲಿನ ಪವಿತ್ರ ಸ್ಥಳ. ಹಿಂದೂಗಳಿಗೆ ಒಂದು ಭಾವನಾತ್ಮಕವಾದಂತಹ ಕನೆಕ್ಷನ್ ಅನ್ನೋದು ಈ ಅಯೋಧ್ಯೆ ರಾಮ ಮಂದಿರದ ಮೇಲಿದೆ. ಯಾಕೆಂತಂದ್ರೆ ಈ ಒಂದು ರಾಮ ಮಂದಿರ ಕಟ್ಟಲು ಅದೆಷ್ಟೋ ವರ್ಷಗಳ ಹೋರಾಟ ಇತ್ತು, ಅದೆಷ್ಟೋ ಜನರ ಬಲಿದಾನ ಇತ್ತು. ಇದೆಲ್ಲದರ ಪ್ರತಿಫಲವಾಗಿ ಇದೀಗ ಅಯೋಧ್ಯೆಯಲ್ಲಿ ರಾಮ ಕಂಗೊಳಿಸ್ತಾ ಇದ್ದಾನೆ. ಆದ್ರೆ ಈ ಕಂಗೊಳಿಸುವ ಹೊತ್ತಿನಲ್ಲೇ ಒಂದಿಷ್ಟು ಅಧ್ವಾನಗಳು ಆಗಿರುವಂತದ್ದು. ಅದಾಗಿದ್ದು ದೇವಸ್ಥಾನದ ಟ್ರಸ್ಟ್ ಅವರ ಕಡೆಯಿಂದ. ಅಯೋಧ್ಯೆ ರಾಮ ಮಂದಿರಕ್ಕೆ ಬಂದ ದೇಣಿಗೆ ಹಣವನ್ನು ಕೂಡ ನೀಚರು ಬಿಡ್ಲಿಲ್ಲ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ತನಿಖೆಯಲ್ಲೂ ಕೂಡ ಇದು ಸಾಬೀತಾಗಿರುವಂತದ್ದು. ಏನಾಯ್ತು, ಯಾಕಾಯ್ತು, ಹೇಗಾಯ್ತು, ಇದೆಲ್ಲದರ ವಿಚಾರವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ನೀಡ್ತೇವೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಅಯೋಧ್ಯೆ ರಾಮ ಮಂದಿರವನ್ನ ಕಟ್ಟಲು ಬಿಜೆಪಿ ಇರಬಹುದು, RSS ಇರಬಹುದು, ಇನ್ನಿತರ ಸಂಘ ಸಂಘಟನೆಗಳೇನಿದೆ ಅದು ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕೆ ದೇಣಿಗೆ ಅನ್ನೋದನ್ನ ಕಲೆಕ್ಷನ್ ಮಾಡಲಾಗಿತ್ತು. ಆ ದೇಣಿಗೆಯಲ್ಲಿ ಬರೋಬ್ಬರಿ 3,000 ಕೋಟಿ ಕಲೆಕ್ಷನ್ ಆಗಿತ್ತು. ಆದ್ರೆ ಆ ಒಂದು ಕಲೆಕ್ಷನ್ ಆದ ಅಮೌಂಟ್ ಅನ್ನೇ ಈಗ ಟ್ರಸ್ಟ್ ನವರು ಲೂಟಿ ಮಾಡಿದ್ದಾರೆ ಅನ್ನುವಂತ ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು. ಹಾಗಾದ್ರೆ ಇದು ಯಾವಾಗ ಲೂಟಿ ಆಗಿದ್ದು ಅಂತ ಕೇಳಿದ್ರೆ, ಇದಾಗಿ ತುಂಬಾ ಟೈಮ್ ಆಯ್ತು, ಆಗ್ತಾನೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ತನಿಖೆ ಮಾಡಿದ್ದು ಮಾತ್ರ 2026ರಲ್ಲಿ. ಸೊ ಯಾಕೆ ಹೀಗಾಯ್ತು, ಯಾಕೆ ವಿಳಂಬ ಆಯ್ತು ತನಿಖೆ, ಆ ಲೂಟಿ ಮಾಡ್ತಿದ್ರು ನೋಡ್ಕೊಂಡು ಯಾಕೆ ಸರ್ಕಾರ ಸುಮ್ನಿತ್ತು, ಇದೆಲ್ಲ ವಿಚಾರವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತೇನೆ. ಮೊದಲಿಗೆ ಅಯೋಧ್ಯೆ ರಾಮ ಮಂದಿರ ಇರುವಂತಹ ಸ್ಥಳದಲ್ಲಿ ಒಂದಿಷ್ಟು ವಿಚಾರವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅದೇನಂತಂದ್ರೆ, ಇಲ್ಲಿನ ಟ್ರಸ್ಟಿಯವರು ಯಾರು ಕೂಡ ನಂಬಿಕಸ್ಥ ಪ್ರಾಣಿ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿನ ಟ್ರಸ್ಟಿಯ ಡ್ರೈವರ್ ಕೂಡ ಈ ಒಂದು ಹಣವನ್ನ ನುಂಗುವಂತ ಕೆಲಸವನ್ನ ಮಾಡಿದ್ದಾನೆ. ನೋಡಿ, ಟ್ರಸ್ಟಿ ಎಷ್ಟು ಮಟ್ಟಿಗೆ ಹದಗೆಟ್ಟಿರಬಹುದು. ಈ ವಿಚಾರವಾಗಿ ಯಾಕೆ ಯಾರು ಕೂಡ ಧ್ವನಿಯನ್ನ ಎತ್ತಲಿಲ್ಲ? ಈ ಹಿಂದೆ SP ಮುಖಂಡರು ಧ್ವನಿಯನ್ನ ಎತ್ತಿದಾಗ ನೀವು ದೇಶದ್ರೋಹಿಗಳು, ನೀವು ರಾಮನನ್ನ ಪ್ರಶ್ನೆ ಮಾಡ್ತಿದ್ದೀರಿ ಅನ್ನೋ ತರವಾಗಿ ಬಿಜೆಪಿ ಉಡಾಫೆಯ ಮಾತುಗಳನ್ನಾಡಿತ್ತು. ಆದ್ರೆ ಇದೀಗ ತನಿಖೆಯಲ್ಲಿ ಏನು ಬರ್ತಾ ಇರುವಂತದ್ದು, ಅಯೋಧ್ಯೆ ರಾಮ ಮಂದಿರದ ಹಣವನ್ನೇ ಇದೀಗ ಟ್ರಸ್ಟಿಯವರು ಲೂಟಿ ಮಾಡ್ತಿದ್ದಾರೆ. ಇದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇರಬಹುದು ಅಥವಾ ಇನ್ನಿತರಗೇನಿದ್ದಾರೆ ಬಿಜೆಪಿಯವರು ಸಾಥ್ ನೀಡಿದ್ರು, ರಕ್ಷಣೆ ನೀಡಿದ್ರು ಇಷ್ಟು ಟೈಮ್ ವರೆಗೂ. ಯಾವಾಗ ಇದು ಬಹಿರಂಗ ಆಗತ್ತೆ ಅನ್ನೋದು ಗೊತ್ತಾಯ್ತು, ಅಲ್ಲಿಗೆ ಇಲ್ಲ, ಇದರಲ್ಲಿ ನಾವು ಪಾರದರ್ಶಕ ತನಿಖೆಯನ್ನ ಮಾಡ್ತೇವೆ ಅಂತ ಒಂದಿಷ್ಟು ಜನ ಅಧಿಕಾರಿಗಳನ್ನ ಬಂಧಿಸುವಂತ ಕೆಲಸವನ್ನ ಮಾಡಿದ್ರೆ ಹೊರತು ಯಾವುದೇ ರೀತಿಯಾದಂತ ದೊಡ್ಡ ಇಂಪ್ಯಾಕ್ಟ್ ಅನ್ನ ಕೊಡ್ಲಿಕ್ಕೆ ಸರ್ಕಾರದಿಂದ ಆಗ್ಲಿಲ್ಲ. ಇನ್ನು ಈಗಾಗಲೇ ಅಂದಾಜು 7 ಕೋಟಿ ಅಂತ ಹೇಳ್ತಿದ್ದಾರೆ. 7 ಕೋಟಿ ಆಗಿರ್ಲಿಕ್ಕಿಲ್ಲ, ಜಾಸ್ತಿನೇ ಲೂಟಿ ಮಾಡಿದ್ದಾರೆ ಇವರು. 12 ದಿನಗಳ ಕಾಲ ತನಿಖಾ ತಂಡದಿಂದ ತನಿಖೆ ಅನ್ನೋದಾಯ್ತು. ಒಂದಿಷ್ಟು ಜನರ ಮೇಲೆ FIR ಆಯ್ತು. ಇನ್ನು ಈ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಯವರ ಮನೆಯಲ್ಲಿ 79 ಲಕ್ಷ ಸಿಕ್ತಂತೆ. ಸೊ ಡ್ರೈವರ್ ಕೂಡ ಬಂಧನ ಆಯ್ತು. ಈ ಸಂದರ್ಭದಲ್ಲಿ ಈ ಟ್ರಸ್ಟ್ ನ ಕಾರ್ಯದರ್ಶಿ ಏನಿದ್ದಾರೆ ಚಂಪತ್ ರಾಯ್ ಅನ್ನೋರು, ಅವರು ಕಾರ್ಯದರ್ಶಿ ಸ್ಥಾನಕ್ಕೆ ಈಗ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಎಷ್ಟು ಲೂಟಿ ಮಾಡಿರಬಹುದು ಅನ್ನೋದು ಇಂದು ಅಂದಾಜಿಗೆ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಇನ್ನು ತನಿಖೆ ಆಗಬೇಕಷ್ಟೇ. ಆದ್ರೆ ಇಲ್ಲಿ ಒಂದಿಷ್ಟು ವಿಚಾರವನ್ನ ನಾವು ಕೇರ್ಫುಲ್ ಆಗಿ ಗಮನ ಹರಿಸಬೇಕು. ಯಾವುದೇ ಒಂದು ಕೇಸ್ ಆದ್ರೆ ಫಸ್ಟ್ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೋಗ್ಬೇಕು. ನ್ಯಾಯಾಂಗ ಬಂಧನ ಏನಿರುತ್ತೆ ಅಥವಾ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡೋದು ಏನಿರುತ್ತೆ ಅದು ನೆಕ್ಸ್ಟ್ ಪ್ರೊಸೆಸ್. ಆದ್ರೆ ಈ ತನಿಖೆಯಲ್ಲಿ ಏನಾಗಿದೆ ಗೊತ್ತಾ, ಅರೆಸ್ಟ್ ಆದವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೋಗಿಲ್ಲ, ಸೀದಾ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದರಲ್ಲೂ ಒಂದಿಷ್ಟು ಸಂಶಯಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು. ನೀವು ರಾಮ ಮಂದಿರ, ರಾಮನ ವಿಚಾರವಾಗಿ ಅಧಿಕಾರಕ್ಕೆ ಬಂದವರು, ನಿಮ್ಗೆ ಗೊತ್ತಿದೆ. ಈಗ ರಾಮ ಮಂದಿರದ ಹಣವನ್ನೇ ಈಗ ಲೂಟಿ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರಾಮನ ಭಕ್ತರ ಅಗ್ನಿ ಪರೀಕ್ಷೆ ಬೇಡ, ಅಕ್ರಮ ಎಸೆದವರನ್ನ ನಾನು ಬಿಡಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಕರಣವನ್ನ ರಾಜಕೀಯಗೊಳಿಸಬೇಡಿ ಅನ್ನೋ ರೀತಿಯಾಗಿ ಆನ್ಸರ್ ಮಾಡಿರುವಂತದ್ದು. ಓಕೆ, ರಾಮ ಭಕ್ತರ ಅಗ್ನಿ ಪರೀಕ್ಷೆ ಬೇಡ, ನಾವು ಅದನ್ನ ಮಾಡೂ ಇಲ್ಲ. ಯಾರು ಲೂಟಿ ಮಾಡ್ತಿದ್ದಾರೆ ಅವರು ನೀವೇ ಹೆರೆಮುಡಿ ಕಟ್ಟುವಂತ ಕೆಲಸವನ್ನ ಮಾಡಿ. ಈ ಹಿಂದೆ ನೀವು ಬುಲ್ಡೋಸರ್ ಅನ್ನ ಕಳಿಸಿ ಯಾರ್ಯಾರು ಆರೋಪಿಗಳಿದ್ದಾರೆ ಅಥವಾ ಅಪರಾಧವನ್ನ ಮಾಡಿದ್ದಾರೆ ಅವ್ರ ಮನೆಯನ್ನ ಕೆಡವುತ್ತಿದ್ರಿ ನೋಡಿ. ಹಾಗೆ ಈ ದೇವಸ್ಥಾನದ ಟ್ರಸ್ಟ್ ನವರ ಮನೆಗಳನ್ನು ಕೆಡದು ಬಿಡಿ. ಸೊ ಹಾಗಾಗಿ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಈ ರೀತಿಯಾದಂತ ಕ್ರಮವನ್ನ ಕೈಗೊಳ್ಳಬಹುದಲ್ಲ. ಈ ರೀತಿಯಾಗಿ ನೀವು ಎಲ್ರಿಗೂ ನಿಷ್ಪಕ್ಷಪಾತವಾಗಿ ನಾವು ಅಧಿಕಾರದಲ್ಲಿದ್ದಾಗ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡ್ತೇವೆ ಅನ್ನೋ ರೀತಿಯಾಗಿ ತೋರಿಸಬಹುದಲ್ಲ. ಅದನ್ನ ಯಾಕೆ ಮಾಡ್ತಿಲ್ಲ? ನಿಮ್ಮಿಂದ ಈ ರೀತಿ ಮಾಡೋಕ್ ಸಾಧ್ಯ ಇಲ್ಲ, ನಂಗೆ ಗೊತ್ತಿದೆ. ಯಾಕಂತಂದ್ರೆ ರಾಮ ಮಂದಿರದಲ್ಲಿ ಇಷ್ಟು ಕಾಲ ಲೂಟಿ ಆಗ್ತಾ ಇತ್ತು ಅನ್ನೋದು ಗೊತ್ತಿದ್ರು ಕೂಡ ಅದನ್ನ ರಕ್ಷಣೆ ಮಾಡ್ತಾ ಬಂದ್ರಿ. ಯಾವಾಗ ರಕ್ಷಣೆ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಯ್ತು, ಆವಾಗ ತನಿಖೆ ವಿಚಾರಕ್ಕೆ ಬಂದ್ಬಿಟ್ರಿ ನೀವು. ಆ ಪವಿತ್ರವಾದ ದೇವಸ್ಥಾನದ ಹೆಸರಿನಲ್ಲಿ ನೀವು ಮಾಡಿರೋ ಅಪವಿತ್ರ ಕೆಲಸಕ್ಕೆ ಜನ ಈಗ ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡಿರುವಂತದ್ದು. ಶ್ರೀರಾಮನ ಮೇಲೆ ನಂಬಿಕೆ, ವಿಶ್ವಾಸ ಭಾರತದಲ್ಲಿ ಬಿಜೆಪಿ ಹುಟ್ಟೋಕು ಮೊದಲು ಭಾರತೀಯರಲ್ಲಿತ್ತು. ನೀವು ಬಂದ ಮೇಲೆ ಆ ಒಂದು ಭಕ್ತಿಯೋ ಅಥವಾ ರಾಮನ ಮೇಲಿನ ನಂಬಿಕೆ ಬಂದಿರೋದಲ್ಲ. ಹಾಗಾಗಿ ಪ್ರತಿ ಬಾರಿ ರಾಮ 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 ಅಂತ ಜಪ ಮಾಡೋ
ಮಾಡೋ ನೀವುಗಳು ರಾಮನಿಗೆ ನ್ಯಾಯವನ್ನ ಒದಗಿಸೋ ಕೆಲಸವನ್ನ ಮಾಡಿ. ಫಸ್ಟ್ ರಾಮನ ಹೆಸರಲ್ಲೇ ಲೂಟಿ ಮಾಡಿದವರನ್ನ ಫಸ್ಟ್ ಬಂಧನ ಮಾಡಿಸಿ, ಅಥವಾ ಅವರಿಗೆ ಏನು ಶಿಕ್ಷೆ ಆಗಬೇಕು ಅದನ್ನ ಕೊಡಿ. ಅದನ್ನ ಬಿಟ್ಕೊಂಡು ನೀವು ರಾಮನ ಹೆಸರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀರಿ ಅಂತಂದ್ರೆ ಅದನ್ನು ಒಪ್ಪಲಿಕ್ಕೆ ಜನರಿಗೆ ಇಷ್ಟ ಇಲ್ಲ. ಅದನ್ನ ಒಪ್ಪಲಿಕ್ಕೆ ಜನರು ಈಗ ಅಷ್ಟು ಮಾನಸಿಕವಾಗಿ ಸದೃಢರಾಗಿಲ್ಲ ನಿಮ್ಮ ರಾಜಕೀಯದ ಕೆಲವೊಂದು ವಿಚಾರಗಳಿಗೆ. ರಾಮನ ವಿಚಾರದಲ್ಲಿ ನೀವು ರಾಜಕೀಯ ಮಾಡ್ತೀರೋ ಏನ್ ಮಾಡ್ತೀರೋ ಸೆಕೆಂಡರಿ. ಅಟ್ಲೀಸ್ಟ್ ರಾಮನಿಗೆ ಹೋದಂತ ದೇಣಿಗೆ ಹಣವನ್ನು ಕೂಡ ನಿಮ್ಮಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಯಾವ ರೀತಿಯಾಗಿ ನಿಮ್ಮ ರಾಜಕಾರಣ ಸಾಕ್ತಾ ಇದೆ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ. ನೋಡಿ, ಈಗ ಆ ಟ್ರಸ್ಟಿಯಲ್ಲಿ ಇರೋದು ಯಾರು? ಎಲ್ಲರೂ ಉತ್ತರ ಭಾರತದವರೇ. ನೋಡಿ, ನಾನು ಈ ವಿಚಾರವನ್ನ ಈಗ ಹೇಳಲೇಬೇಕು. ಯಾಕೆ ಗೊತ್ತಾ? ಈ ಉತ್ತರ ಭಾರತದವರ ಡಾಮಿನೇಷನ್ ಏನಿದೆ ನೋಡಿ, ನಮ್ಮ ಭಾರತದ ಪೊಲಿಟಿಕ್ಸ್ ಅನ್ನ ಹಾಳು ಮಾಡ್ತಾ ಇದೆ. ಸೌತ್ ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ದಕ್ಷಿಣ ಭಾರತಕ್ಕೆ ಬಂದ್ರೆ ಅಲ್ಲಿನ ಯಾವುದೇ ಒಬ್ಬ ಮೆಂಬರ್ ಕೂಡ ಆ ಕಮ್ಯುನಿಟಿಯಲ್ಲಿ ಇಲ್ಲ. ಉತ್ತರ ಪ್ರದೇಶದ ದೇವಸ್ಥಾನ ಇರಬಹುದು, ಆದ್ರೆ ದೇಣಿಗೆ ಅನ್ನೋದು ಎಲ್ಲ ಸಮ್ಮುಖದಲ್ಲಿ ಹೋಗಿರುವಂತದ್ದು. ದಕ್ಷಿಣ ಭಾರತದವರಿಗೂ ಅದರ ಮೇಲೆ ಹಕ್ಕಿದೆ, ಆ ದೇವಸ್ಥಾನದ ಮೇಲೆ ಹಕ್ಕಿದೆ. ಏಕೆಂದ್ರೆ ರಾಮನ ದೇವಸ್ಥಾನ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ದಕ್ಷಿಣ ಭಾರತಕ್ಕೂ ಕೂಡ ರಾಮನೇ. ಸೊ ಹಾಗಾಗಿ ಇಲ್ಲಿ ನೋಡಿ, ಉತ್ತರ ಪ್ರದೇಶದ ಡಾಮಿನೆನ್ಸ್ ಎಲ್ಲೆಲ್ಲಿ ಆಗ್ತಾ ಬಂದಿದೆ ಅಲ್ಲೆಲ್ಲ ಈ ರೀತಿಯಾದಂತಹ ಭ್ರಷ್ಟಾಚಾರಗಳು ಸರ್ವೇ ಸಾಮಾನ್ಯವಾಗಿ ನಮಗೆ ಕಾಣೋಕೆ ಸಿಗತ್ತೆ. ಈಗ ಕೂಡ ಅದೇ ಆಗ್ತಾ ಇರೋದು ರಾಮ ಮಂದಿರದ ವಿಚಾರದಲ್ಲಿ. ರಾಮನ ವಿಚಾರವನ್ನೇ ಇಟ್ಟುಕೊಂಡು ನೀವು ಅಧಿಕಾರಕ್ಕೆ ಬಂದವರು ಅದೇ ರಾಮನ ಹುಂಡಿಯನ್ನ ಜೋಪಾನ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗ್ಲಿಲ್ಲ ಅನ್ನುವಂತ ಪ್ರಶ್ನೆ ಈಗ ಜನರಲ್ಲಿ ಕಾಡ್ತಾ ಇರುವಂತದ್ದು. ಈ ತರದ ವಿಚಾರವನ್ನ ಪ್ರಶ್ನೆ ಮಾಡಿದಾಗ ನೀವು ದೇಶದ್ರೋಹಿ, ರಾಷ್ಟ್ರದ್ರೋಹಿಗಳು, ಧರ್ಮದ್ರೋಹಿಗಳು ಅನ್ನೋ ರೀತಿಯಾಗಿ ನೀವು ಪೋಟ್ರೆ ಮಾಡ್ತೀರಿ, ಆ ಲೇಬಲ್ ಅನ್ನ ಹಾಕ್ತೀರಿ. ಈ ತರದ ನ್ಯಾಯ ಆದಾಗ ಪ್ರಶ್ನೆ ಮಾಡಬೇಕಾ ಬೇಡವಾ ಅನ್ನೋದನ್ನ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಮುಖ್ಯ ಆಗಿರೋದು ಆತ್ಮಸಾಕ್ಷಿ. ನೀವು ನಿಮ್ಮ ಆತ್ಮಸಾಕ್ಷಿಯನ್ನ ಮುಟ್ಟಿ ಹೇಳಿ, ರಾಮನ ಹಣವನ್ನ ಕದ್ದಿದ್ದು ಸುಳ್ಳ, ಅಥವಾ ಆ ಕಾಣಿಕೆ ಹಣವನ್ನ ಅಥವಾ ದೇಣಿಗೆ ಹಣವನ್ನ ನಿಮಗೆ ರಕ್ಷಣೆ ಮಾಡೋಕ್ ಆಗಿಲ್ಲ ಅನ್ನೋದು ಸುಳ್ಳ. ಆತ್ಮಸಾಕ್ಷಿಯನ್ನ ಮುಟ್ಟಿ ಹೇಳಿ. ನೀವು ಅದನ್ನ ಬಿಟ್ಟು ನೀವು ರಾಜಕೀಯಗೊಳಿಸ್ತಿದ್ದೀರಿ. ಏನು ರಾಜಕೀಯಗೊಳಿಸೋದು? ನಿಮಗೆ ಸರಿಯಾಗಿ ರಾಮನ ಹಣವನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ಅದನ್ನ ಸೇಫ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ಇನ್ಯಾವ ರೀತಿಯಾಗಿ ಭಾರತ ದೇಶದಲ್ಲಿರುವಂತ ಜನರ ಟ್ಯಾಕ್ಸ್ ಹಣವನ್ನ ಸೇಫ್ ಗಾರ್ಡ್ ಮಾಡ್ತೀರಿ? ಎಷ್ಟು ಲೂಟಿ ಮಾಡಿರಬಹುದು? ದೇವಸ್ಥಾನ ದೇವರ ಹೆಸರಲ್ಲೇ ಲೂಟಿ ಮಾಡಿದವರು ಇನ್ನು ಅಧಿಕಾರದ ಹೆಸರಲ್ಲಿ ಎಷ್ಟು ಲೂಟಿ ಮಾಡಿರಬಹುದು? ಇದೆಲ್ಲ ವಿಚಾರ ಈಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಇದಕ್ಕೆ ಆನ್ಸರ್ ಅನ್ನ ನೀವೇ ಕೊಡಬೇಕು. ಈಗ RSS ಇರ್ಬೋದು, ಅಥವಾ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಅಥವಾ ಬಿಜೆಪಿ ಇರ್ಬೋದು, ಈ ಎಲ್ಲ ಸಂಘಟನೆಗಳು ಏನಿದೆ ಮುತುವರ್ಜಿಯನ್ನ ವಹಿಸಿಕೊಂಡು ಒಂದು ರಾಮ ಮಂದಿರವನ್ನ ಬಿಲ್ಡ್ ಮಾಡಿದ್ದೀರಿ. ಅದೇ ರಾಮ ಮಂದಿರವನ್ನ ಸೇಫ್ ಮಾಡಬೇಕಾದ್ದು ಕೂಡ ನಿಮ್ಮ ಕರ್ತವ್ಯವೇ. ರಾಮ ಮಂದಿರ ಮಾಡುವಾಗ ನೀವು ಅದರ ಏನು ಕ್ರೆಡಿಟ್ ಗಳನ್ನು ಹೇಗೆ ತಕೊಂಡ್ರೋ, ಈಗ ಅದರಲ್ಲಿ ಲೋಪ ಆದಾಗ ಅಥವಾ ಕಳವಾದಾಗ ಅಥವಾ ಲೂಟಿ ಆದಾಗ್ಲೂ ಕೂಡ ಅದನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡಲೇಬೇಕು, ಅದರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕು. ಇಲ್ಲಿ ಎಸ್ಕೇಪಿಸಂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ರಾಜಕಾರಣವನ್ನ ಯಾವ ರೀತಿಯಾಗಿ ಕೂಡ ಮಾಡಬಹುದು, ಆದ್ರೆ ಕೆಲವೊಂದು ಪ್ರಕರಣಗಳು ಬೆಳಕಿಗೆ ಬಂದಾಗ ನಿಮ್ಮ ಈ ಎಸ್ಕೇಪಿಸಂ ನಡೆಯಲ್ಲ. ನೀವು ದೇಶದ್ರೋಹಿಗಳು, ನೀವು ಇದನ್ನ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ಅದನ್ನ ಕೇಳ್ಕೊಂಡು ಸುಮ್ಮನೆ ಇರ್ಲಿಕ್ಕೆ ಜನರು ದಡ್ರಲ್ಲ. ಇನ್ನು ನೀವು ಜನರನ್ನ ಮೂರ್ಖರಾಗಿ ಮಾಡೋಕೆ ಆಗೋದಿಲ್ಲ. ಇದೆಲ್ಲವನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಆದಷ್ಟು ಬೇಗ ಬಂದ್ಬಿಡಿ, ಹೇಳ್ಬಿಡಿ ಪ್ರೆಸ್ನಲ್ಲಿ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಅಂತ, ಅದಕ್ಕೇನು ಕ್ರಮವನ್ನ ಕೈಗೊಳ್ತೀರಿ ಅನ್ನೋದನ್ನು ಹೇಳ್ಬಿಡಿ. ಆದಷ್ಟು ಬೇಗ ಬುಲ್ಡೋಸರ್ ಅನ್ನ ಕಳಿಸ್ಕೊಡಿ. ಅಲ್ಲ, ಯಾರ್ಯಾರು ಲೂಟಿ ಮಾಡಿದ್ದಾರೆ ಅವ್ರ ಮನೆಗೆ. ಯೋಗಿ ಆದಿತ್ಯನಾಥ್ ಅವರು ಇದನ್ನ ಮಾಡ್ತಾರಾ? ನೋಡುವ ಏನೇನು ಮಾಡ್ತಾರೆ ಅಂತ. ಲೆಟ್ಸ್ ಸಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.